ದೇವಿಯ ಯೋನಿಗೆ ಪೂಜೆ ಮಾಡುವ ಜಗತ್ತಿನ ಏಕೈಕ ದೇವಾಲಯ ಯಾವುದು ಗೊತ್ತೇ? ಇಲ್ಲಿ ವರ್ಷಕ್ಕೊಮ್ಮೆ ಋತುಮತಿಯಾಗ್ತಾಳೆ ದೇವಿ. ಭಾರತದಲ್ಲೇ ಇರೋ ಈ ದೇಗುಲಕ್ಕೆ ಪುರುಷರಿಗೆ ಪ್ರವೇಶವಿಲ್ಲ. ಭಾರತದ ಶಕ್ತಿ ಪೀಠಗಳಲ್ಲಿ ಒಂದಾದ ಅಸ್ಸಾಂನ ನೀರಾಚಲ ಬೆಟ್ಟದ ಮೇಲಿರುವ ಕಾಮಾಖ್ಯ ದೇವಾಲಯವು ಅನೇಕ ಆಸಕ್ತಿದಾಯಕ ಸಂಗತಿಗಳನ್ನು ತನ್ನ ಒಡಲಲ್ಲಿರಿಸಿಕೊಂಡಿದೆ. ದೇಶದ ಇತರ ದೇವಾಲಯಗಳಿಗಿಂತ ಭಿನ್ನವಾಗಿ ಕಾಮಾಖ್ಯ ದೇವಾಲಯದಲ್ಲಿ ಕಾಮಾಖ್ಯ ದೇವಿಯ ವಿಗ್ರಹವಿಲ್ಲ. ಹಾಗೆಯೇ ಇಲ್ಲಿ ಪೂಜಿಸೋದು ದೇವಿಯ ಯೋನಿಯನ್ನು. ಇನ್ನು ಕಾಮಾಖ್ಯ ದೇವಾಲಯವು 8ನೇ ಶತಮಾನದಲ್ಲಿ ಹುಟ್ಟಿಕೊಂಡ ಎಲ್ಲ 108 ಶಕ್ತಿಪೀಠಗಳ ಪೈಕಿ ಅತ್ಯಂತ ಪುರಾತನ ದೇವಾಲಯ ಎಂದೆನಿಸಿಕೊಂಡಿದೆ. ಇದನ್ನು 16ನೇ ಶತಮಾನದಲ್ಲಿ ಕೋಚ್ ಬೆಹಾರ್ ರಾಜ ನಾರಾಯಣನು ಪುನರ್ನಿರ್ಮಿಸಿದನು ಎಂದು ಹೇಳಲಾಗುತ್ತೆ. ಅಂದಿನಿಂದ ಇದನ್ನು ಹಲವಾರು ಬಾರಿ ನವೀಕರಿಸಲಾಗಿದೆ. ದೇವಿಯ ಯೋನಿ ವಿಗ್ರಹವನ್ನು ಕಾಮಾಖ್ಯ ದೇವಾಲಯದಲ್ಲಿ ಪೂಜಿಸಲಾಗುತ್ತೆ. ಇದನ್ನು ಗುಹೆಯ ಒಂದು ಮೂಲೆಯಲ್ಲಿ ಇರಿಸಲಾಗಿದ್ದು, ಇಲ್ಲಿ ವರ್ಷಕ್ಕೊಮ್ಮೆ ದೇವಿ ಋತುಮತಿಯಾಗುತ್ತಾಳೆ ಎಂದು ಪ್ರತೀತಿ ಕೂಡ ಇದೆ. ಅಷ್ಟೇ ಅಲ್ಲದೆ ಆ ಸಂದರ್ಭದಲ್ಲಿ ಪುರುಷರಿಗೆ ಇಲ್ಲಿ ಪ್ರವೇಶವನ್ನು ನಿಷೇಧಿಸಲಾಗಿರುತ್ತದೆ. ತಾಯಿಯ ಯೋನಿ ಬಿದ್ದ ಕಾಮ್ರೂಪ್ ಪ್ರದೇಶವೇ ಇಂದಿನ ಕಾಮಾಖ್ಯ ದೇವಾಲಯವಾಗಿದೆ. ಈ ದೇವಾಲಯವು ಅನೇಕ ರಹಸ್ಯಗಳಿಂದ ಸುತ್ತುವರೆದಿದೆ. ಜೂನ್ ತಿಂಗಳಲ್ಲಿ ಅಂದರೆ ಆಷಾಢ ಕಾಮಾಖ್ಯ ಬಳಿ ಹಾದು ಹೋಗುವ ಬ್ರಹ್ಮಪುತ್ರ ನದಿಯು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ತಾಯಿ ಋತುಮತಿಯಾಗುತ್ತಿರುವುದೇ ನದಿ ಕೆಂಪಾಗಲು ಕಾರಣ ಎಂಬುದು ಇಲ್ಲಿನ ನಂಬಿಕೆ. ದೇವಾಲಯದ 4 ಗರ್ಭಗುಡಿಗಳಲ್ಲಿ ಗರ್ವರ್ಗಿಹ ಸತಿಯ ಗರ್ಭಕ್ಕೆ ನೆಲೆಯಾಗಿದೆ ಎಂದು ಹೇಳಲಾಗುತ್ತದೆ. ದಕ್ಷ ಮಹಾರಾಜನು ತನ್ನ ಮಗಳು ಸತಿಯನ್ನು ಪರಶಿವನಿಗೆ ಕೊಟ್ಟು ವಿವಾಹ ಮಾಡಲು ಸಿದ್ಧವಿರುವುದಿಲ್ಲ. ಆದರೆ ಅವನಿಚ್ಛೆಗೆ ವಿರುದ್ಧವಾಗಿ ಸತಿಯು ಶಿವನನ್ನು ವರಿಸುತ್ತಾಳೆ. ಒಂದು ದಿನ ದಕ್ಷ ಏರ್ಪಡಿಸುತ್ತಿದ್ದ ಯಾಗಕ್ಕೆ ಶಿವ ಸತಿಯನ್ನು ಆಹ್ವಾನಿಸಿರುವುದಿಲ್ಲ. ಆದರೂ ತವರಿನಲ್ಲಿ ನಡೆಯುವ ಯಾಗಕ್ಕೆ ಸತಿ ಆಗಮಿಸಲು ನಿರ್ಧರಿಸುತ್ತಾಳೆ. ಆದರೆ ಆ ಯಾಗದ ಸಂದರ್ಭದಲ್ಲಿ ಪರಶಿವನಿಗೆ ದಕ್ಷ ಅವಮಾನ ಮಾಡುತ್ತಾನೆ. ಇದರಿಂದ ದುಃಖಿತಳಾದ ಸತಿ ಅದೇ ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡುತ್ತಾಳೆ. ಈ ವಿಷಯ ತಿಳಿದ ಶಿವನು ದುಃಖಿತನಾಗುವುದಲ್ಲದೆ ಕೋಪದಿಂದ ಸತಿಯನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ತಾಂಡವ ನೃತ್ಯವಾಡುತ್ತಾನೆ. ಇದರಿಂದ ಚಿಂತೆಗೀಡಾದ ದೇವತೆಗಳು ಈ ವಿಚಾರದಲ್ಲಿ ವಿಷ್ಣುವಿನ ಸಹಾಯ ಕೇಳುತ್ತಾರೆ. ನಂತರ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು 108 ತುಂಡುಗಳಾಗಿ ಕತ್ತರಿಸುತ್ತಾರೆ. ಅಂದು ತುಂಡು ತುಂಡಾಗಿ ಬಿದ್ದ ದೇಹದ ಭಾಗಗಳೇ ಇಂದು ಶಕ್ತಿಪೀಠಗಳಾಗಿವೆ ಎನ್ನಲಾಗುತ್ತದೆ. ಕಾಮಾಖ್ಯ ದೇವಸ್ಥಾನವು ಅಂಬುಬಾಸಿ ಪೂಜೆ ಎಂದು ಕರೆಯಲ್ಪಡುವ ವಾರ್ಷಿಕ ಪ್ರಜನನ ಉತ್ಸವವನ್ನು ಆಯೋಜಿಸುತ್ತದೆ. ಈ ಸಮಯದಲ್ಲಿ ದೇವಿಯು ಋತುಮತಿಯಾಗಿರುತ್ತಾಳೆ ಎಂಬುದು ನಂಬಿಕೆ. ಆ ಸಂದರ್ಭದಲ್ಲಿ 3 ದಿನಗಳ ಕಾಲ ಇಲ್ಲಿನ ಬಾಗಿಲು ಮುಚ್ಚಲ್ಪಡುತ್ತದೆ. ನಂತರ 4ನೇ ದಿನದಂದು ಉತ್ಸವಗಳೊಂದಿಗೆ ದೇವಾಲಯವು ಪುನಃ ತೆರೆಯುತ್ತದೆ. ಈ ಹಬ್ಬದ ಸಮಯದಲ್ಲಿ ಬ್ರಹ್ಮಪುತ್ರ ನದಿಯು ಕೆಂಪಾಗುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಕಾಳಿಕಾ ಪುರಾಣದ ಪ್ರಕಾರ ಕಾಮಾಖ್ಯ ದೇವಾಲಯವು 4 ಪ್ರಾಥಮಿಕ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಒಡಿಸ್ಸಾದ ಪುರಿಯ ಜಗನ್ನಾಥ ದೇವಾಲಯದಲ್ಲಿರುವ ವಿಮಲಾ ದೇವಾಲಯ, ಒಡಿಸ್ಸಾದ ಬ್ರಹ್ಮಪುತ್ರ ಬಳಿ ತಾರಾತಾರಿಣಿ ಮತ್ತು ಕೋಲ್ಕತ್ತಾದ ದಕ್ಷಿಣ ಕಾಳಿಕಾ ಶಕ್ತಿಪೀಠಗಳು ಇದರಲ್ಲಿ ಸೇರಿಕೊಂಡಿವೆ.